ಸಾಲಿಗ್ರಾಮದ ಮನೆತನ ಇದನ್ನ ಯಾವತ್ತೂ ಒಪ್ಪಲ್ಲ. ಅವಳು ನಿಮ್ಮ ಮನೆ ಸೊಸೆನೂ ಅಲ್ಲ, ಸುಬ್ಬು ನನ್ನ ಮನೆ ಅಳಿಯನೂ ಅಲ್ಲ. ಈ ವಿಷಯ ಎಲ್ಲ ಗೊತ್ತಿಲ್ಲದೆ ನಾನು ಅವರಿಬ್ಬರಿಗೆ ಮದುವೆ ಮಾಡ್ಸಕ್ಕೆ ಹೊರಟಿದ್ದೆ. ಈಗ ನನ್ನ ನಿರ್ಧಾರನ ಬದಲಾಯಿಸ್ತಾ ಇದ್ದೀನಿ. ಮದುವೆ ತಯಾರಿ ಎಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಅತ್ತೆಯವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಕ್ಕಳು ಮಾಡಿರೋ ಕೆಲಸಕ್ಕೆ ನಾವು ದೊಡ್ಡವರು ತಲೆ ತಗ್ಗಿಸ್ಲೇಬೇಕು. ಸರಿ, ಈಗ ಇಂಥ ಮಾತಾಡೋ ಸಮಯ ಅಲ್ಲ. ಪದ್ಮನಾಭ ಅವರೇ, ಹಿಂದೆ ಏನೇನು ನಡೆದಿದೆಯೋ ಅದನ್ನೆಲ್ಲ ಮರೆತು ದಯವಿಟ್ಟು ನಮ್ಮ ಮನೆಗೆ ಶ್ರಾವಣಿನ ವಾಪಸ್ ಕಳಿಸ್ಕೊಡ್ತೀನಿ. ಆಯ್ತು, ಇದು ಮಾತ್ರ ನಾನು ಕಾರ್ ಕಳಿಸ್ತೀನಿ. ಇನ್ನೊಂದು ಕ್ಷಣ ಅವಳಲ್ಲೇ ಇದ್ರೂ ತಪ್ಪಾಗುತ್ತೆ. ನನ್ನ ಮಾತಿಂದ ಯಾರಿಗಾದರೂ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಶ್ರಾವಣಮ್ಮ, ದೊಡ್ಡ ಮನೆ ನಮಗೆ ದೇವಸ್ಥಾನ ಇದ್ದಾಗೆ. ಯಜಮಾನ್ರ ಮಾತು ಅಂದ್ರೆ ನಮಗೆ ದೇವ್ರು ಕೊಡೋ ಆಜ್ಞೆ ಇದ್ದಾಗೆ. ಅದನ್ನ ನಾವು ಪಾಲಿಸಲೇಬೇಕು. ರೆಡಿ ಆಗ್ಬಿಡಿ ಶ್ರಾವಣಮ್ಮ, ಹೊರಡೋದು. ಮೇಡಮ್ರೇ, ಕೊನೆಗೂ ಹೊರಟೇ ಬಿಟ್ರಾ? ನೀವು ಈ ಮನೆ ಬಿಟ್ಟು ಹೋಗ್ಬಿಟ್ರೆ ನಾವೆಲ್ಲ ಕಂಗಾಲಾಗ್ಬಿಡ್ತೀವಿ ಮೇಡಮರೇ. ನೀವು ಈ ಮನೆಗೆ ನಂದಾದೀಪದ ಥರ. ನೀವಿಲ್ಲ ಅಂದ್ರೆ ಈ ಮನೆ ಎಲ್ಲ ಕತ್ಲಾಗ್ಬಿಡುತ್ತೆ. ನೀವು ದಯವಿಟ್ಟು ಹೋಗ್ಬೇಡಿ ಮೇಡಮರೇ ಅಂತ ಹೇಳಕ್ಕೂ ಆಗ್ತಿಲ್ಲ, ಅಮ್ಮ ಇರಿ ಅಂತ ಹೇಳಕ್ಕೂ ಆಗ್ತಿಲ್ಲ. ಯಾಕೆ ಹೇಳಕ್ಕಾಗಲ್ಲ? ನಾನು ಹೇಳ್ತೀನಿ ಶ್ರಾವಣಿ ಅಮ್ಮ, ದಯವಿಟ್ಟು ನೀವೆಲ್ಲೂ ಹೋಗ್ಬೇಡಿ. ಈ ಮನೆ ಸೊಸೆ ನೀವು ಶ್ರಾವಣಿ ಅಮ್ಮ, ಎಲ್ಲೂ ಹೋಗ್ಬೇಡಿ. ಹೌದು ಶ್ರಾವಣಿ ಮೇಡಮ್ ಅವ್ರೆ, ಹೋಗ್ಬೇಡಿ. ನಾವೆಲ್ಲ ನಿಮ್ಮನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಾಗಿದೆ. ಯಾರೇನೇ ಹೇಳಿದ್ರು ಅಷ್ಟೇ. ಅಪ್ಪ, ನೀನಾದ್ರೂ ಹೇಳಪ್ಪ. ಹೇಳಿದ್ನಲ್ಲ, ಯಜಮಾನ್ರ ಮಾತನ್ನ ಪಾಲಿಸೋದು ನಮ್ಮೆಲ್ರ ಕರ್ತವ್ಯ. ಶ್ರಾವಣಿಮ್ಮ, ಕಾರ್ ಬಂದಿದೆ.
ಅವ್ನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಆಗ್ತಿದೆ. ಆ ಶಿಕ್ಷೆ ಅನುಭವಿಸೋದ್ರಲ್ಲಿ ನ್ಯಾಯ ಇದೆ. ಆದ್ರೆ ನಿಮ್ ಕಣ್ಣಲ್ಲೆಲ್ಲ ನೀರು ಬರ್ಸಿದಿನ ಆ ತಪ್ಪಿಗೆ ನನಗೆ ಕ್ಷಮೆ ಇಲ್ಲ ಅನ್ಸುತ್ತೆ. ನನ್ನ ಕ್ಷಮೆ ಮಾಡಿ. ನಾನೇನಾದ್ರೂ ಅಪ್ಪನ ತಪ್ಪಿ ಯಾವತ್ತಾದ್ರೂ ಮನೆಗೆ ಬಂದ್ರೆ ನನ್ನ ಒಳಗೆ ಕರೆದು ಒಂಥರ ಊಟ ನೀರಾದ್ರೂ ಕೊಡ್ತೀರ ಅಲ್ವಾ? ದಯವಿಟ್ಟು ಈಗೆಲ್ಲ ಮಾತಾಡ್ಬೇಡಿ ಶ್ರಾವಣಿ ಅಮ್ಮ. ನೀವು ಹೋಗೋದು ನಮ್ಗೆ ಯಾರಿಗೂ ಸುತ್ತ ಇಷ್ಟ ಇಲ್ಲ. ನೀವು ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ ನಮ್ ಜೀವನ ಹೋದಂಗಾಗ್ತಿದೆ ಶ್ರಾವಣಿ ಅಮ್ಮ. ಎಲ್ಲೂ ಹೋಗ್ಬೇಡಿ, ದಯವಿಟ್ಟು ಎಲ್ಲೂ ಹೋಗ್ಬೇಡಿ.